ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ಭಾರತದ ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಕಾರಣಗಳು ಏನು ಎಂಬುದರ ಬಗ್ಗೆ ಚರ್ಚಿಸ್ತಾ ಇದ್ವಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ causes of low productivity in agriculture. So today's classes we have discussed about the measures to improve productivity. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಉತ್ಪಾದಕತೆಯನ್ನು ಸುಧಾರಿಸತಕ್ಕಂತಹ ಕ್ರಮಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ವಾಟ್ ಆರ್ ದಿ ಮೆಜರ್ಸ್ there will be taken by in our improving productivity in agriculture in India. ಸೊ ಭಾರತದ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲಿಕ್ಕೆ ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಚರ್ಚಿಸಿದಂತೆ ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ಉತ್ಪನ್ನ ಇವೆರಡೂ ಬಹಳಷ್ಟು ಕಡಿಮೆ ಒಂದು ಉತ್ಪಾದಕತೆಯ ಮತ್ತು ಉತ್ಪನ್ನವನ್ನು ಹೊಂದಿರತಕ್ಕಂಥದ್ದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ. ಸೊ ಇನ್ ದಿ ಲಾಸ್ಟ್ ಕ್ಲಾಸ್ ಈಸ್ ಆಲ್ರೆಡಿ ಡಿಸ್ಕಸ್ಡ್. ಸೊ ದ ಇಂಡಿಯನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರೊಡಕ್ಷನ್ ಬೋತ್ ಇಟ್ ಈಸ್ ಅ ವೆರಿ ಲೋ ಆಸ್ ಕಂಪೇರ್ಡ್ ಟು ದಿ ಅದರ್ ಕಂಟ್ರೀಸ್. ಹೀಗಾಗಿ ಈ ಕೃಷಿ ಉತ್ಪಾದನೆ ನಮ್ಮ ದೇಶದಲ್ಲಿ ವೃದ್ಧಿ ಆಗ್ತಾ ಇಲ್ಲ. there is no development of in agricultural sector because so the low productivity in agriculture in our countries. ಹಾಗಾಗಿ ಇಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಇಟ್ ಈಸ್ ಅ ವೆರಿ ನೀಡ್ಫುಲ್ ಫಾರ್ ದಿ ಸೊ ಮೆಜರ್ಸ್ ಟು ದಿ ಇಂಪ್ರೂವ್ ಸೊ ದ ಪ್ರೊಡಕ್ಟಿವಿಟಿ ಆಫ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಹಾಗಾಗಿ ಇವತ್ತು ಇಲ್ಲಿ ಹಿಂದಿನ ಒಂದು ಚರ್ಚೆಯಲ್ಲಿ ನಾವು ಗಮನಿಸಿದಂತೆ ಭಾರತದಲ್ಲಿ ಕೃಷಿ ಉತ್ಪಾದಕತೆ ಕುಂಠಿತವಾಗಲಿಕ್ಕೆ ಅನೇಕ ಕಾರಣಗಳು. ಮೆನಿ ಮೋರ್ ಕಾಸಸ್ ದೇರ್ ವಿಲ್ ಬಿ ಮೇಜರ್ ಕಾಸಸ್ ಆಫ್ ದಿ ಲೋ ಪ್ರೊಡಕ್ಟಿವಿಟಿ ಇನ್ ಅವರ್ ಅಗ್ರಿಕಲ್ಚರ್, ವೆದರ್ ಇಟ್ ಈಸ್ ಸೋಷಿಯಲ್ ಕಾಸಸ್, ನ್ಯಾಚುರಲ್ ಕಾಸಸ್, ಟೆಕ್ನಿಕಲ್ ಕಾಸಸ್, institutional causes and economic causes. These are causes it is affected for the so low productivity in our agriculture. ಇವತ್ತು ಅನೇಕ ಕಾರಣಗಳಿಂದಾಗಿ ನಮ್ಮ ದೇಶದ ಕೃಷಿ ಉತ್ಪಾದಕತೆ ಕುಂಠಿತವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸಾಮಾಜಿಕ ಕಾರಣಗಳಾಗಿರ್ಬೋದು, ನೈಸರ್ಗಿಕ ಕಾರಣಗಳಾಗಿರ್ಬೋದು, ತಾಂತ್ರಿಕ ಕಾರಣಗಳಾಗಿರ್ಬೋದು, ಸಾಂಸ್ಥಿಕ ಕಾರಣಗಳಾಗಿರ್ಬೋದು, ಆರ್ಥಿಕ ಕಾರಣಗಳಾಗಿರ್ಬೋದು. ಇವೆಲ್ಲ ಕಾರಣಗಳಿಂದ ದೇಶದ ಕೃಷಿ ಉತ್ಪಾದಕತೆ ಬಹಳಷ್ಟು ಕಡಿಮೆ ಇತ್ತು. ಈ ಎಲ್ಲ ತೊಡಕುಗಳನ್ನು ನಿವಾರಿಸುವುದರ ಮೂಲಕ ನಾವು ಈ ನಮ್ಮ ದೇಶದ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಅಥವಾ ಸುಧಾರಣೆ ಮಾಡತಕ್ಕಂಥದ್ದು ಬಹಳಷ್ಟು ಅನಿವಾರ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು? ವಿಚ್ ಮೆಜರ್ಸ್ ದೇರ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಫಾರ್ ದಿ ಪರ್ಪಸ್ ಆಫ್ ಇಂಪ್ರೂವಿಂಗ್ ಫಾರ್ ಪ್ರೊಡಕ್ಟಿವಿಟಿ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಸಮ್ ಆಫ್ ದೋಸ್ ಮೆಜರ್ಸ್ ದೇರ್ ವಿಲ್ ಬಿ ಇಂಪ್ಲಿಮೆಂಟೆಡ್ in our agricultural sector, and that circumstances we must be try to improve in our so agricultural productivity. ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ದೇಶದ ಕೃಷಿ ಉತ್ಪಾದಕತೆಯನ್ನು ನಾವು ಸುಧಾರಿಸಿಕೊಳ್ಳಬಹುದು. ಸಮ್ ಆಫ್ ದೋಸ್ ಫ್ಯಾಕ್ಟರ್ಸ್ ಆರ್ ಮೆಜರ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಟುಡೇಸ್ ಕ್ಲಾಸಸ್. ಸೊ ದ ಫಸ್ಟ್ ಒನ್ ಈಸ್ ಭೂ ಸುಧಾರಣಾ ಅನುಷ್ಠಾನ, implementation of land reforms. So this is also one of the best measures to the improved in our productivity of agriculture. ಸೊ ಇವತ್ತು ಭಾರತದ ಕೃಷಿ ಕ್ಷೇತ್ರದಲ್ಲಿನ ಕಡಿಮೆ ಉತ್ಪಾದಕತೆಯ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬೇಕು, ಸುಧಾರಣೆ ಮಾಡಬೇಕು ಅಂತಂದರೆ ಭೂ ಸುಧಾರಣಾ ಕಾರ್ಯಕ್ರಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ವಿ ಮಸ್ಟ್ ಬಿ ಇಂಪ್ಲಿಮೆಂಟೇಷನ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ಸ್ in throughout the countries, and that's such a circumstances so that in our productivity there will be improved. ಹಾಗಾಗಿ ಇವತ್ತು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ರೂ ಕೂಡ ಅದು ದೇಶದ ಎಲ್ಲ ರಾಜ್ಯಗಳಲ್ಲಿ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ.
ಯಾವ ರಾಜ್ಯದಲ್ಲಿ ಸಮರ್ಪಕವಾಗಿ ಜಾರಿಗೆ ಬಂದಿಲ್ವೋ ಆ ರಾಜ್ಯಗಳಲ್ಲಿ ಕೂಡ ಆ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು. ಹಾಗಾಗಿ ಈ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡತಕ್ಕಂಥದ್ದು, ಭೂಮಿಯನ್ನು ಉಳುವ ರೈತರಿಗೆ ಇಲ್ಲಿ ಭದ್ರತೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು, ಆಗ ಅವನು ತನ್ನ ಭೂಮಿಯ ಅಭಿವೃದ್ಧಿಗಾಗಿ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು, ಆಗ ಉತ್ಪಾದಕತೆ ಹೆಚ್ಚಳವಾಗ್ತಕ್ಕಂಥದ್ದು. 1964ರಲ್ಲಿ ಸರ್ಕಾರ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟನ್ನು ಅನುಷ್ಠಾನಕ್ಕೆ ತಂದಾಗ ಉಳುವವನೇ ಭೂ ಒಡೆಯ ಎಂಬ ಕಾನೂನನ್ನು ಜಾರಿಗೆ ತಂತು. ಹೌದಾ? ಟಿಲ್ಲರ್ ಈಸ್ ದಿ ಓನರ್ ಆಫ್ ದಿ ಸಾಯಿಲ್. ಇನ್ ದಿಸ್ ಆ್ಯಕ್ಟ್ ದೇರ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ದಿ ಪೀರಿಯಡ್ ಆಫ್ 1964. ಈ ರೀತಿ ಒಂದು ಕಾನೂನನ್ನು ಜಾರಿಗೆ ತಂದಾಗ ಯಾರು ಕೃಷಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರು ಅವರೇ ಆ ಭೂಮಿಯ ಒಡೆಯ ಅಂತ ಗೊತ್ತಾದ ಬಳಿಕ ಅವರು ಬಹಳಷ್ಟು ಉತ್ಸಾಹಕತೆಯಿಂದ ಉತ್ಪಾದಕತೆಯಲ್ಲಿ ತೊಡಗತಕ್ಕಂಥದ್ದು. ಇದರಿಂದ ಉತ್ಪಾದಕತೆ ಏನಾಗುತ್ತೆ, ಸುಧಾರಣೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆ್ಯಂಡ್ ಸೆಕೆಂಡ್ ಮೆಜರ್ಸ್ ಈಸ್ ನೀರಾವರಿ ಸೌಲಭ್ಯದ ವಿಸ್ತರಣೆ, ಪ್ರಾವಿಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್. This is also one of the important measures to improve the productivity of Indian agriculture. ಭಾರತದಲ್ಲಿ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಬೇಕು. We must be providing irrigation facilities throughout the agricultural land, and that circumstances in our agricultural productivity there will be improved. ಯಾವಾಗ ನಾವು ನಮ್ಮ ದೇಶದ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತದೆಯೋ ಆಗ ಕೃಷಿ ಉತ್ಪಾದಕತೆ ಏನಾಗುತ್ತೆ, ತನ್ನಿಂದ ತಾನಾಗಿಯೇ ಸುಧಾರಣೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ಭಾರತದಲ್ಲಿ 40% ಕೃಷಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದು. ಉಳಿದಂಥ 60% ಕೃಷಿ ಭೂಮಿ ಇವತ್ತಿಗೂ ಕೂಡ ಏನಾಗಿದೆ, ಮಳೆಯನ್ನೇ ಅವಲಂಬಿಸಿಕೊಂಡು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಮಳೆ ಅನಿಶ್ಚಿತವಾಗಿರೋದ್ರಿಂದ ಬೆಳೆಯೂ ಕೂಡ, ಉತ್ಪಾದನೆಯೂ ಕೂಡ ಅನಿಶ್ಚಿತವಾಗಿರೋದ್ರಿಂದ ಉತ್ಪಾದಕತೆ ಕುಂಠಿತವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಂಡು, ಜಲಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಬೇಕು ಅಂತಂದರೆ ನಾವು ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಂಡಾಗ ಉತ್ಪಾದಕತೆ ಸುಧಾರಣೆ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್, ಉತ್ತಮ ಬಿತ್ತನೆಯ ಬೀಜಗಳ ಪೂರೈಕೆ. ದ ಸಪ್ಲೈ ಆಫ್ ಇಂಪ್ರೂವ್ಡ್ ಸೀಡ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಜರ್ಸ್ ಟು ಇಂಪ್ರೂವ್ ದಿ ಇಂಡಿಯನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. The government or companies, they will be providing or supplying to the improved seeds, and that circumstances, automatically agricultural productivity will be improved. ರೈತರಿಗೆ ಉತ್ತಮ ಬಿತ್ತನೆಯ ಬೀಜಗಳನ್ನು ಪೂರೈಸಬೇಕು. ಸುಧಾರಿತ ತಳಿಯ ಬಿತ್ತನೆಯ ಬೀಜಗಳು ಮತ್ತು ಹೆಚ್ಚು ಉತ್ಪನ್ನವನ್ನು ನೀಡತಕ್ಕಂಥ ಬಿತ್ತನೆಯ ಬೀಜಗಳನ್ನು ಒದಗಿಸಬೇಕು. ಭಾರತದಲ್ಲಿ ಹಸಿರು ಕ್ರಾಂತಿಯ ತರುವಾಯ ಈ ಸುಧಾರಿತ ತಳಿಯ ಬೀಜಗಳನ್ನು ಅನುಷ್ಠಾನಕ್ಕೆ ತರಲಾಯಿತು. ಆಫ್ಟರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಇನ್ ದಿ ಪೀರಿಯಡ್ ಆಫ್ 1966, and that circumstances all the countries of the agricultural sector, there will be implementation of the high yielding varieties of seeds, HYVS ಅಂತ ಕರೀತಾರೆ. 1966ರ ಬಳಿಕ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಅನುಷ್ಠಾನಕ್ಕೆ ತಂದ ಬಳಿಕ ಸುಧಾರಿತ ತಳಿಯ ಬಿತ್ತನೆಯ ಬೀಜಗಳನ್ನು, ಹೈ ಯೀಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್, ಅತ್ಯಧಿಕ ಇಳುವರಿಯನ್ನು ತಂದುಕೊಡ್ತಕ್ಕಂಥ ಬಿತ್ತನೆಯ ಬೀಜಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಉತ್ಪಾದಕತೆಯನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ರಸಗೊಬ್ಬರಗಳ ಪೂರೈಕೆ, ಸಪ್ಲೈ ಆಫ್ ಕೆಮಿಕಲ್ ಫರ್ಟಿಲೈಸರ್. ಸುಧಾರಿತ ತಳಿಗಳು ಹೆಚ್ಚಿನ ರಸಗೊಬ್ಬರಗಳನ್ನು ಅಪೇಕ್ಷಿಸ್ತಕ್ಕಂಥದ್ದು. ಎಸ್ಪೆಷಲಿ ಇನ್ ದೀಸ್ ಹೈ ಯೀಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ದೇರ್ ವಿಲ್ ಬಿ ಮೋರ್ ಅಕ್ಸೆಪ್ಟಬಲ್ ಆಫ್ ದಿ ಕೆಮಿಕಲ್ ಫರ್ಟಿಲೈಸರ್. ಇವತ್ತು ಅತ್ಯಧಿಕ ಇಳುವರಿಯನ್ನು ತಂದುಕೊಡ್ತಕ್ಕಂಥ ಬಿತ್ತನೆಯ ಬೀಜಗಳು ಅತ್ಯಧಿಕ ರಾಸಾಯನಿಕ ಗೊಬ್ಬರವನ್ನು ಅಪೇಕ್ಷಿಸ್ತಕ್ಕಂಥದ್ದು. ಪ್ರತಿ ಹೆಕ್ಟೇರ್ ಭೂಮಿಗೆ ಬಳಸಲಾಗ್ತಾ ಇರ್ತಕ್ಕಂಥ ರಸಗೊಬ್ಬರದ ಪ್ರಮಾಣ ಭಾರತದಲ್ಲಿ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು. ದ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್, ದ ಕ್ವಾಂಟಿಟೀಸ್ ಆಫ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್, ಇಟ್ ಇಸ್ ಅ ವೆರಿ ಲೋ ಆಸ್ ಕಂಪೇರ್ಡ್ ಟು ದಿ ಅದರ್ ವೆಲ್ ಅಡ್ವಾನ್ಸ್ಡ್ ಕಂಟ್ರೀಸ್. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಈ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಪ್ರಮಾಣ
ಬಹಳಷ್ಟು ಕಡಿಮೆ ಇರ್ತಕ್ಕಂಥದ್ದು. ದ ಕ್ವಾಂಟಿಟೀಸ್ ಆಫ್ ದಿ ಫರ್ಟಿಲೈಸರ್ ಯುಟಿಲೈಸೇಷನ್ ಇಟ್ ಇಸ್ ವೆರಿ ಲೋ ಆಸ್ ಕಂಪೇರ್ಡ್ ಟು ದಿ ಅದರ್ ಕಂಟ್ರೀಸ್. ಸೊ ಈ ಚೈನಾ ಈಸ್ 262 kgs per hectare, France 261 kgs, Egypt 306 kilograms. So in these countries there will be used more chemical fertilizer within a 1 hectare, but in our countries there will be used only for 144 kilogram per hectare in chemical fertilizer. ಆದರೆ ನಮ್ಮ ದೇಶದಲ್ಲಿ ಕೇವಲ 144 ಕಿಲೋದಷ್ಟು ರಸಗೊಬ್ಬರವನ್ನು ಪ್ರತಿ ಹೆಕ್ಟೇರ್ಗೆ ಬಳಸ್ತೀವಿ. ಆದರೆ ಇತರೆ ದೇಶಗಳು ನಮಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ರಸಗೊಬ್ಬರವನ್ನು ಬಳಸ್ತಾ ಇರೋದ್ರಿಂದ ಉತ್ಪಾದಕತೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಶದ ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದರೆ ನಾವು ಕೂಡ ಈ ರಸಗೊಬ್ಬರವನ್ನು ಬಳಸ್ತಕ್ಕಂಥ ಪ್ರಮಾಣ ಅತ್ಯಧಿಕವಾಗಬೇಕು ಅನ್ನೋದು. ಆ್ಯಂಡ್ ಫಿಫ್ತ್ ಒನ್, ಸಸ್ಯ ಸಂರಕ್ಷಣೆ. ಸೊ ದ ಪ್ಲಾಂಟ್ ಪ್ರೊಟೆಕ್ಷನ್. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಈ ಕ್ರಿಮಿಕೀಟ ಮತ್ತು ರೋಗಗಳ ಕಾರಣದಿಂದಾಗಿ 5%ಕ್ಕಿಂತಲೂ ಹೆಚ್ಚಿನ ಬೆಳೆ ಹಾಳಾಗ್ತಾ ಇರ್ತಕ್ಕಂಥದ್ದು. ಮೋರ್ ದೆನ್ 5% ಆಫ್ ದಿ ಕ್ರಾಪ್ ದೇರ್ ವಿಲ್ ಬಿ ಡಿಸ್ಟ್ರಾಯ್ಡ್ ಫಾರ್ ದಿ ಅಟ್ಯಾಕ್ ಆಫ್ ಡಿಸೀಸಸ್ ಆ್ಯಂಡ್ ದ ಅದರ್ ಕಾಸಸ್. ಇವತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ರೋಗ ರುಜಿನಗಳಿಂದಾಗಿ ಕೃಷಿ ಬೆಳೆಯಲ್ಲಿ 5%ಕ್ಕಿಂತ ಹೆಚ್ಚಿನ ಬೆಳೆ ಈ ರೋಗ ಬಾಧೆಯಿಂದ ನಾಶವಾಗ್ತಾ ಇರತಕ್ಕಂಥದ್ದು. ಈ ಕ್ರಿಮಿಕೀಟ ರೋಗ ರುಜಿನಗಳನ್ನು ತಡೆಗಟ್ಟಬೇಕು ಅಂತಂದರೆ ಲಭ್ಯವಿರ್ತಕ್ಕಂತಹ ನಾವು ಕೀಟನಾಶಕಗಳನ್ನು ವ್ಯಾಪಕವಾಗಿ ಬಳಸಬೇಕು. ವಿ ಮಸ್ಟ್ ಬಿ ದ ಪ್ರೊಟೆಕ್ಷನ್ ಆಫ್ ಇನ್ ಅವರ್ ಪ್ಲಾಂಟ್ ವಿ ಮಸ್ಟ್ ಬಿ ಯೂಸ್ಡ್ ಇನ್ ದಿ ಪೆಸ್ಟಿಸೈಡ್ಸ್ ಫಾರ್ ದಿ ಪ್ರೊಹಿಬಿಟೆಡ್ ಆಫ್ ದಿ ಡಿಸೀಸಸ್ ಆಫ್ ದಿ ಕ್ರಾಪ್. ಇವತ್ತು ಕೃಷಿ ಭೂಮಿಯಲ್ಲಿ ಬೆಳೆಯನ್ನು ರಕ್ಷಣೆ ಮಾಡಬೇಕು ಅಂತಂದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಈ ಕೀಟನಾಶಕಗಳನ್ನು ವ್ಯಾಪಕವಾಗಿ ಬಳಸಿಕೊಂಡಾಗ ಇಲ್ಲಿ ಬೆಳೆಯನ್ನು ರಕ್ಷಣೆ ಮಾಡೋದ್ರ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಸೊ ರಿಮೈನಿಂಗ್ ಅದರ್ ಫ್ಯಾಕ್ಟರ್ಸ್ ಆರ್ ರಿಮೈನಿಂಗ್ ಅದರ್ ಮೆಜರ್ಸ್ there will be discussed in next class. Thank you.